ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಕೊರಿಯರ್ ಹಾಕಿದ ತಕ್ಷಣವೇ ನಿಮಗೆ ನಾನು ಬಿಲ್ಲು ವಾಟ್ಸಪ್ ಮಾಡ್ತೀನಿ. ಆ ಬಿಲ್ಲಲ್ಲಿರೋ ನಂಬರ್ಗೆ ನೀವು ಫೋನ್ ಮಾಡಿ ವಿಚಾರಿಸಿ ಕಲೆಕ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಕಾಸರಗೋಡು ಮತ್ತು ಇನ್ನು ಕೇರಳ ಈ ಕಡೆ ಎಲ್ಲ ನೀವು ಅವರಿಗೆ ಫೋನ್ ಮಾಡಿ ನೀವು ವಿಚಾರಿಸಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕಾಸರಗೋಡು ಕೇರಳ ಎಲ್ಲ ತುಂಬ ಲಾಂಗ್ ಇರುತ್ತೆ, ಮತ್ತು ಅದು 3 ಸ್ಟೇಜು ಹೋಗ್ಬೇಕಂತೆ. ಅದು ಕೇರಳಗೆ ಮತ್ತು ಕಾಸರಗೋಡಿಗೆಲ್ಲ 3 ಸ್ಟೇಜಲ್ಲಿ ಹೋಗಬೇಕು. ಹಂಗಾಗಿ ಅದು ಲೇಟ್ ಆಗ್ತಿದೆ. ಅವರು ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡೋದಿಲ್ಲ. ರಿಸೀವ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳಿ. ಕೊರಿಯರ್ ಅವರು ಅವರೇ ಫೋನ್ ಮಾಡ್ತಾರೆ ನಿಮಗೆ. ಫೋನ್ ಮಾಡಿದಾಗ ನೀವು ಯಾವುದೋ ಅನ್ನೊಂದು ನಂಬರು ಅಂದ್ಕೊಂಡು ನೀವು ಸುಮ್ಮನೆ ಇರ್ತೀರಾ. ಆ ಥರ ಎಲ್ಲ ಇರಬೇಡಿ. ಯಾಕೆಂದರೆ ಅವು ಗಿಡಗಳಾಗಿರೋ ಕಾರಣ ನಾವು ಫೋನ್ ರಿಸೀವ್ ಮಾಡಿ ನಾವು ಕಲೆಕ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಅವರು ಫೋನ್ ಮಾಡಿದಾಗ ನೀವು ಫೋನ್ ರಿಸೀವ್ ಮಾಡಿ. ಬೇರೆ ಏನೋ ಗೊಬ್ಬರನೋ ಅಥವಾ ಈ ಬಟ್ಟೆಗಳೋ ಏನೋ ಆದರೆ ಪರವಾಗಿಲ್ಲ, ಇವು ಗಿಡಗಳು. ಅದರಲ್ಲೂ ನಾನು ರಜೆಗಳನ್ನ ನೋಡಿಕೊಂಡು ಕೊರಿಯರ್ ಹಾಕಬೇಕು. ನೀವಂತೂ ಒಂದೇ ಸಮ ಅರ್ಜೆಂಟ್ ಮಾಡ್ತಿರ್ತೀರಾ, ಅಕ್ಕ ಕೊರಿಯರ್ ಹಾಕಿದ್ರಾ ಅಂತೀರಾ. ನಾವು ರಜದ ಟೈಮಲ್ಲಿ ಕೊರಿಯರ್ ಹಾಕಿದ್ರೆ ನೋಡಿ ತುಂಬ ಸಮಸ್ಯೆಗಳಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಇವತ್ತು ಯಾವ್ಯಾವ ಗಿಡಗಳಿದೆ ಅಂತ ನೋಡೋಣ ಬನ್ನಿ. ಇದು ವೈಟಲ್ಲಿ ಡಬಲ್ ಕಲರ್ ಬರುತ್ತೆ ನೋಡಿ, ಪಿಂಕು ಮತ್ತು ವೈಟು. ಈ ಗಿಡದಲ್ಲಿ 2 ಗಿಡ ಇರೋದು. ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದರಲ್ಲೂ ಅಷ್ಟೇ ಇದರಲ್ಲೂ ಒಂದೇ ಇರೋದು. ಎಲ್ಲ ಖಾಲಿ ಆಯಿತು ಗಿಡಗಳು. ದಾಸವಾಳ ಗಿಡ, ಮಲ್ಲಿಗೆ ಗಿಡ ಪ್ರತಿಯೊಂದೂ ಖಾಲಿ ಆಗ್ತಾಯಿದೆ. ಒಂದೊಂದೇ ಗಿಡ ಇರೋದು ನೋಡಿ. ಇದು ಅಷ್ಟೇ ಒಂದೇ ಇರೋದು. ಅದು ನಾನು ಕಟ್ಟಿಂಗಿಂದ ಬೆಳೆದಿರೋದು. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಇದು ಅಷ್ಟೇ ಒಂದು 5 ಗಿಡ ಏನೋ ಇದ್ದಾವೆ. ಇವು ತುಂಬ ರೇರ್ ಕಲರು, ಡಬಲ್ ಪೇಟಲಲ್ಲಿ, ಜಾಸ್ತಿ ಇಲ್ಲ. ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಅಷ್ಟೇ 2 ಗಿಡ ಇರೋದು. ಇದು ದಪ್ಪ ಹೂ ಬಿಡುತ್ತೆ ನೋಡಿ, ರೆಡ್ದು. ಅದು 2 ಇರೋದು. ಇನ್ನು ಇದಂತೂ ತುಂಬ ರೇರ್ ಕಲರು. ಇದು ಡಬಲ್ ಪೇಟಲು ಪಿಂಕು, ಅಂದರೆ ಇದು ಡಾರ್ಕ್ ಪಿಂಕು. ಅಂದರೆ ನನ್ನ ಹತ್ರ ಲೈಟ್ ಪಿಂಕು ಇದೆ, ಡಾರ್ಕ್ ಪಿಂಕು ಇದೆ. 2 ಗಿಡನೂ ಇದೆ. ಇದು ಅಷ್ಟೇ ಒಂದು 2 ಏನೋ ಇದೆ. ಬೇಗ ಬುಕ್ ಮಾಡ್ಕೊಳ್ಳಿ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ವಿಡಿಯೋದಲ್ಲಿ ಆ ಥರ ಕಾಣುತ್ತೆ, ಇನ್ನು ರಿಯಲಿ ನೋಡಿದ್ರಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಆರೆಂಜಲ್ಲಿ ಒಂದೇ ಗಿಡ ಇರೋದು. ಎಲ್ಲ ಬುಕ್ ಆಗೋಯ್ತು. ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಕಲರಲ್ಲೂ ಅಷ್ಟೇ 2 ಗಿಡ ಇರೋದು. ಇದಂತೂ ಎಲ್ಲೇ ಒಂದೊಂದು ಹೂ ಬಿಡುತ್ತೆ. ನೀವು ನೋಡಿರ್ಬೋದು ನನ್ನ ಗಾರ್ಡನ್ನಲ್ಲಿ ಪ್ರತಿಯೊಂದು ಗಿಡದಲ್ಲೂ ಅಷ್ಟು ಚೆನ್ನಾಗಿ ಹೂ ಬರುತ್ತೆ. ಇದರಲ್ಲೂ 2 ಗಿಡ ಇರೋದು. ಇದರಲ್ಲೂ ಅಷ್ಟೇ 2 ಇರೋದು. ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡೋಕ್ಕಂತೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಈ ಗಿಡದಲ್ಲಂತೂ ಗೊಂಚಲು ಹೂ ಬಿಡುತ್ತೆ ನೋಡಿ. ಅಲ್ಲಿ ನೀವೇ ನೋಡ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ನಾನು ಯಾವ್ಯಾವ ಕಲರ್ನ ತೋರಿಸ್ತಾ ಇದ್ದೀನೋ ಅಷ್ಟು ಕಲರು ಇದೆ. ಅಷ್ಟು ಕಲರಲ್ಲಿ ಒಂದು ಗಿಡ ಅಷ್ಟೇ ಇರೋದು. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದರಲ್ಲೂ ಅಷ್ಟೇ 2 ಇರೋದು. ಇನ್ನು ಈ ಕಲರಲ್ಲಿ ಒಂದೇ ಗಿಡ ಇರೋದು. ನನ್ನ ಗಾರ್ಡನಲ್ಲಿ ಯಾವ್ಯಾವ ಗಿಡಗಳಿದೆ ಅದೇ ಗಿಡಗಳೇ ಇರೋದು. ಅದರಲ್ಲೂ ಒಂದೊಂದೇ ಗಿಡ ಇರೋದು. ಬೇಗ ಬುಕ್ ಮಾಡ್ಕೊಳ್ಳಿ. ಬೇಗ ಬುಕ್ ಮಾಡ್ಕೊಂಡವರಿಗೆ ಸಿಗುತ್ತೆ. ಆಮೇಲೆ ಅಕ್ಕ ನನಗೆ ಆ ಕಲರ್ ಬೇಕಾಗಿತ್ತು, ಆ ಗಿಡ ಇಲ್ವಾ ಅಂತ ಕೇಳ್ತೀರಾ. ಅದಕ್ಕೋಸ್ಕರನೇ ಹೇಳ್ತಾ ಇರ್ತೀನಿ. ಇನ್ನು ಗುಲಾಬಿನಲ್ಲೂ ಅಷ್ಟೇ, ಇದರಲ್ಲೂ ಒಂದೇ ಗಿಡ ಇರೋದು. ಈ ಕಲರಲ್ಲಿ ಎಲ್ಲ ಖಾಲಿ ಆಯಿತು. ಪಿಂಕಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ಡಬಲ್ ಕಲರು ವೈಟು ಪಿಂಕು ಮಿಕ್ಸ್ ಇದೆ. ಇನ್ನು ಇದು ಎಲ್ಲೋದಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ಇನ್ನು ಇದು ಅಷ್ಟೇ ಗಣೇಶ ಕಲರು. ತುಂಬ ದಪ್ಪ ಹೂವೆಲ್ಲ ಬರುತ್ತೆ. ಅದರಲ್ಲೂ ಎಷ್ಟು ದಪ್ಪ ಹೂ ಬರುತ್ತೆ ಅಂದರೆ ಅದು ನೋಡೋಕ್ಕೇ 2 ಕಣ್ಣು ಸಾಲಲ್ವೇನೋ, ಅಷ್ಟು ಚೆನ್ನಾಗಿ ದಪ್ಪನಾಗೆಲ್ಲ ಹೂವಿರುತ್ತೆ. ಇನ್ನು ಇದು ವೈಟ್ ಅಲ್ಲ, ಇದೊಂಥರ ಕಲರು. ಅದು ಒಂಥರ ಗ್ರೀನ್ ಥರ ಬರುತ್ತೆ ಮತ್ತು ವೈಟ್ ಬರುತ್ತೆ. 2 ಅದು ಮಿಕ್ಸ್ ಇರೋವಂಥದ್ದು ಅದು ಕಲರು. ಅದು ಒಂದೇ ಇರೋದು. ಇನ್ನು ಆರೆಂಜಲ್ಲೂ ಅಷ್ಟೇ ಒಂದೇ ಇರೋದು. ಎಲ್ಲ ಬುಕ್ ಆಗೋಗಿದೆ. ಬೇಕು ಅನ್ನೋ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಬಟನ್ ರೋಸ್ ಅಂತೂ ಎಲ್ಲ ಖಾಲಿ ಆಗೋಯ್ತು. ಪಿಂಕಲ್ಲಿ ಒಂದೇ ಇರೋದು. ಅದು ಅಷ್ಟೇ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಈ ಕಲರಲ್ಲಿ ಒಂದೇ ಗಿಡ ಇರೋದು. ಅಂದರೆ ನಾನು ಸುಮಾರು ಗಿಡಗಳು ತಂದಿದ್ದೆ, ಅದು ಎಲ್ಲ ಖಾಲಿ ಆಗೋಯ್ತು. ಅದು ಪಿಂಕಲ್ಲಿ ಒಂದೇ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಸೂಜಿ ಮಲ್ಲಿಗೆ ಹೂವು. ಈ ಸೂಜಿ ಮಲ್ಲಿಗೆ ಹೂವಿನಲ್ಲೂ ಅಷ್ಟೇ 2 ಗಿಡ ಇರೋದು. ಮತ್ತು ಇನ್ನು ಕಾಕಟ ಗಿಡದಲ್ಲೂ 2 ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಸೂಜಿ ಮಲ್ಲಿಗೆ ಹೂವು ಅಂತೂ ನಮಗೆ ಈ ಥರ ಹೂವು ನಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಬರೀ ದುಂಡು ಮಲ್ಲಿಗೆ ಹೂವು ಮಾತ್ರ ಸಿಗುತ್ತೆ ಹೊರತು ಈ ಥರ ಸೂಜಿ ಮಲ್ಲಿಗೆ ಹೂವು ಎಲ್ಲೂ ಸಿಗೋದಿಲ್ಲ. ನಾವೇ ಗಾರ್ಡನಲ್ಲಿ ಹಾಕೊಂಡು ಬೆಳ್ಕೊಂತು ಅಂದರೆ ನಮಗೆ ಅದರಲ್ಲಿ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ, ಹೂವು ಜಾಸ್ತಿ ಬಿಡುತ್ತೆ. ಇನ್ನು ಸೀಬೆ ಗಿಡದಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ.
ಇವೆ ಗಿಡದಲ್ಲಂತೂ ಹಣ್ಣು ಎಷ್ಟು ದಪ್ಪ ದಪ್ಪನಾಗಿ ಬಿಡುತ್ತೆ, ಮತ್ತು ಅದರಲ್ಲೂ ಗೊಂಚಲು ಹಣ್ಣು ಬಿಡುತ್ತೆ. ಸಾಮಾನ್ಯವಾಗಿ ನೀವು ನನ್ನ ಗಾರ್ಡನ್ನಲ್ಲಿ ನೋಡಿರ್ತೀರ, ಸೇಮ್ ಅದೇ ಗಿಡಗಳೇ ಇವು. ಅದರಲ್ಲೂ ಇಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಅದು ಪೀಚು ಹೂವು ಎಲ್ಲ ಬಂದಿದೆ. ಇನ್ನು ಕನಕಾಂಬರ ಗಿಡ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಹೂವು ಬರುತ್ತೆ. ಕನಕಾಂಬರ ಗಿಡಗಳು ಸ್ವಲ್ಪನೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.